2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆ. 2023-24ನೇ ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ. 1ನೇ ತರಗತಿ ST1 ಇತರೆ 7 ಒಟ್ಟು 8. 2ನೇ ತರಗತಿ SC1 ಇತರೆ 7 ಒಟ್ಟು 8. 3ನೇ ತರಗತಿ SC1 ST1 ಇತರೆ 7 ಒಟ್ಟು 9. 4ನೇ ತರಗತಿ ಇತರೆ 5 ಒಟ್ಟು 5. 5ನೇ ತರಗತಿ ಇತರೆ 12 ಒಟ್ಟು 12. ಒಟ್ಟು SC2 ST2 ಇತರೆ 38 ಒಟ್ಟು 42. ಭೇಟಿಯ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ. 1ನೇ ತರಗತಿ ದಾಖಲಾತಿ 9, ಹಾಜರಾತಿ 8. 2ನೇ ತರಗತಿ ದಾಖಲಾತಿ 8, ಹಾಜರಾತಿ 7. 3ನೇ ತರಗತಿ ದಾಖಲಾತಿ 7, ಹಾಜರಾತಿ 7. 4ನೇ ತರಗತಿ ದಾಖಲಾತಿ 6, ಹಾಜರಾತಿ 6. 5ನೇ ತರಗತಿ ದಾಖಲಾತಿ 9, ಹಾಜರಾತಿ 9. ಒಟ್ಟು ದಾಖಲಾತಿ 39, ಒಟ್ಟು ಹಾಜರಾತಿ 37. ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ ಮತ್ತು ಬಳಕೆಯಾದ ವಿವರ. ಪ್ರಾರಂಭಿಕ ಶುಲ್ಕು 11,003 ರೂಪಾಯಿ. ಶಾಲಾ ಅನುದಾನ 12,500 ರೂಪಾಯಿ. ನೀರು ಮತ್ತು ಸ್ವಚ್ಛತೆ ಅನುದಾನ 19,750 ರೂಪಾಯಿ. ಶೂ ಮತ್ತು ಸಾಕ್ಸ್ ಅನುದಾನ 11,925 ರೂಪಾಯಿ. ಶಿಕ್ಷಕರ ಸಾದಿರುವಾರು ಜಮಾ 500 ರೂಪಾಯಿ. ಗ್ರಂಥಾಲಯ ಅನುದಾನ 3,261 ರೂಪಾಯಿ. ವಿಶೇಷಚೇತನ ಮಕ್ಕಳಿಗೆ ಬಿಡುಗಡೆಯಾದ ಅನುದಾನ 5,400 ರೂಪಾಯಿ. SDMC ತರಬೇತಿ ಅನುದಾನ 500 ರೂಪಾಯಿ. ಶೌಚಾಲಯ ಅನುದಾನ 10,206 ರೂಪಾಯಿ. ಬ್ಯಾಂಕ್ ಬಡ್ಡಿ 719 ರೂಪಾಯಿ. ಒಟ್ಟು 75,764 ರೂಪಾಯಿ. ಅನುದಾನ ಬಳಕೆ ವಿವರ. ಶಾಲಾ ಅನುದಾನದ ವೆಚ್ಚ 11,195. ಶೂ ಮತ್ತು ಸಾಕ್ಸ್ ಅನುದಾನ 11,130 ರೂಪಾಯಿ. ಒಟ್ಟು ಖರ್ಚಾದ ಮೊತ್ತ 22,325 ರೂಪಾಯಿ. ಅಂತಿಮ ಶುಲ್ಕು 53,439 ರೂಪಾಯಿ. 2023-24ನೇ ಸಾಲಿಗೆ ಸಂಬಂಧಿಸಿದಂತೆ ಸಾಮಗ್ರಿ ಖರೀದಿಸಿದ ಯಾವುದೇ ವೋಚರ್ಗಳನ್ನು ಸಾಮಾಜಿಕ ಪರಿಶೋಧನೆಗೆ ಒದಗಿಸಿರುವುದಿಲ್ಲ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಗುಣಾತ್ಮಕ ಅಂಶಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಿರುವುದು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಿರುವುದು ದಾಖಲೆಯಿಂದ ಗಮನಿಸಲಾಗಿದೆ. ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ. ಒಟ್ಟಾರೆ ಶಾಲೆಯ ವ್ಯಾಪ್ತಿಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಬೋಧಿಸುತ್ತಿರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಗುಣಾತ್ಮಕ ಅಂಶಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನಕ್ಕೆ ಸಂಬಂಧಿಸಿದ ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದಿಲ್ಲ. 2023-24ನೇ ಸಾಲಿಗೆ ಸಂಬಂಧಿಸಿದಂತೆ ಸಾಮಗ್ರಿ ಖರೀದಿಸಿದ ಯಾವುದೇ ವೋಚರ್ಗಳನ್ನು ಸಾಮಾಜಿಕ ಪರಿಶೋಧನೆಗೆ ಒದಗಿಸಿರುವುದಿಲ್ಲ. ಶಾಲೆಯ ಸುತ್ತಲೂ ಕಾಂಪೌಂಡ್ ಗೋಡೆ ಇಲ್ಲದಿರುವುದು ಗಮನಿಸಲಾಗಿದೆ. ಶಾಲಾ ಆಟದ ಮೈದಾನ ಸ್ವಚ್ಛತೆಯಿಂದ ಕೂಡಿರುವುದಿಲ್ಲ. ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಶಾಲಾ ಗ್ರಂಥಾಲಯದಲ್ಲಿರುವ ಪುಸ್ತಕಗಳು ಗೆದ್ದಲು ಹಿಡಿದು ಹಾಳಾಗಿರುವುದು ಗಮನಿಸಲಾಗಿದೆ. ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ. ದಾಸ್ತಾನು ಕೊಠಡಿ ಜವಳು ಹಿಡಿದಿರುವುದು ಗಮನಿಸಲಾಗಿದೆ. ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಶಾಲಾ ಆವರಣದಲ್ಲಿ ಕೈತೋಟ ನಿರ್ಮಾಣ ಮಾಡದೇ ಇರುವುದು ಗಮನಿಸಲಾಗಿದೆ. ಅಡುಗೆ ಕೋಣೆ ಮತ್ತು ದಾಸ್ತಾನು ಕೊಠಡಿ ಸ್ವಚ್ಛತೆಯನ್ನು ಕಾಪಾಡುವಂತೆ ತಿಳಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನೋಪಹಾರವನ್ನು ಶಾಲಾ ವರಾಂಡದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿದ ಹಾಗೆ ಶಿಕ್ಷಕರು MDM ಯೋಜನೆಯನ್ನು ನೋಡಿಕೊಳ್ಳುತ್ತಿರುವುದರಿಂದ ಶಿಕ್ಷಕರ ಬೋಧನೆಗೆ ಪೂರ್ಣ ಪ್ರಮಾಣದ ಸಮಯ ನೀಡಲು ಅಡ್ಡಿ ಉಂಟಾಗುತ್ತದೆ. ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಪ್ರತ್ಯೇಕ ಸಿಬ್ಬಂದಿಯನ್ನು ನೇಮಿಸುವುದು ಸೂಕ್ತ ಎಂದು ಗಮನಿಸಲಾಗಿದೆ. ಧನ್ಯವಾದಗಳು. ಒಂದು ವಿಷಯಗಳನ್ನು ಮೇಡಮ್ ಹೇಳಿದರು. ನೀವು ಏನು ಕಲಿತಾರಲ್ಲ, 3 ಮೇಲೆ ನಿಮ್ಗೆ ಹೋಗ್ಬೇಕು.
ಅದನ್ನು ಮಕ್ಕಳಿಗೆ ಹೊಡೆಯದೆ ಪ್ರೀತಿಯಿಂದ ಅಲ್ಲಿ ಮನೆಯಲ್ಲಿ ಪಾಠ ಮಾಡ್ಬೇಕಂತ ಹೇಳಿದ್ರು. ಈಗ ಅವರು ಹೇಳುವಂಥ ಒಂದು ಪ್ರಸ್ತಾವನೆ ಇದೆ. ಅದಕ್ಕೆ ನಾನು ಮೇಡಮ್ ಒಂದು ವಿಷಯ ಚರ್ಚೆ ಮಾಡಿದ್ದೀನಿ. ಈ ಶಾಲೆಯಲ್ಲಿ ಕರೆಂಟ್ ಇಷ್ಟ ಇತ್ತು, ಅದನ್ನು ಅಲ್ಲಿವರೆಗೂ ನಾವು ಮುಂದುವರಿಸ್ತೀವಿ. ಕಡೆಗೆ ಹೊರಗಡೆ ಇಲ್ಲ ಇದು ಮೊದಲೇ ಈ ಕಟ್ಟಿದ್ದು, ಅದಕ್ಕೆ ಶೀಟ್ ಹಾಕಿ ಕಟ್ಟೆಯನ್ನು ಕಟ್ಟಿ ಈಗ ತಂತಿಯನ್ನು ಹಾಕ್ತಾರೆ ಚಿಕ್ಕು. ನನ್ನ ಉದ್ದೇಶ ಒಂದೇ, ಈ ದುಡ್ಡು ಖರ್ಚು ಮಾಡ್ಬೇಕನ್ನೋ ಉದ್ದೇಶ ಅನ್ನೋದು. ಇಲ್ಲಿ ಈ ತಾಲೂಕಿನ ಪ್ರತಿಯೊಂದು ಗ್ರಾಮ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕುಳಿತಾರೆ. ಅವ್ರ ಮನೆಗೆ ಹೋದ ತಕ್ಷಣ ಅವರಿಗೆ ಕುತ್ಕೋ ಬಾ ಓದಂತ ಹೇಳಲಿಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ. ಹಾಗಾಗಿ ಮಕ್ಕಳು 4:15 ಶಾಲೆ ಬಿಟ್ಟಾದ್ಮೇಲೆ 1 ತಾಸು ಮನೆಯಾಗಿರಬೇಕು. ಮತ್ತು ಪುನಃ 6 ಗಂಟೆಗೆ ಇಲ್ಲೇ ಬಂದು ಅವರು ಗೃಹಪಾಠವನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗ್ತೈತೆ ಅನ್ನೋ ಉದ್ದೇಶದಿಂದ ನಾವು ಅದನ್ನು ವ್ಯವಸ್ಥೆ ಮಾಡಿಸಿದ್ದೀನಿ. ಅದಕ್ಕೆ ಹೆಚ್ಚಿನ ಜವಾಬ್ದಾರಿ ನಿಮ್ಮದೇ. ಮತ್ತು ರಾತ್ರಿ ನೀವು ಬರ್ರಿ ಅಂತ ಹೇಳಿದರೆ ನಮ್ಗೆ ಬರಲಿಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಏನಾದರೂ ಮೇಡಮ್ ಕೇಳ್ಕೊಳ್ಳಿ. ಏನಕ್ಕೆ ಅಂದರೆ ಮಕ್ಕಳಿಗೆ ಬಂದ ಮೇಲೆ ಓದಬೇಕು, ಬರಿಬೇಕು. ಪುನಃ ಅವ್ರು ಹೆಂಗಿದ್ರು ಅದೇ ರೀತಿಯಾಗಿ ನಿಮ್ಮ ಮನೆ ಮುಟ್ಟಬೇಕು. ನಿಮಗೂ ಖುಷಿ, ನಮಗೂ ಖುಷಿ. ಇಲ್ಲ ನೀವು ಹೇಳಿದ್ರಿ ಅಂತ ನಾವು ಈಗ ಓದಕ್ಕೆ ಕಳ್ಸಿಕೊಟ್ಟಿದ್ದೀವಿ, ಮಗನಿಗೆ ಹಿಂಗಾಯಿತು, ಮಗಳಿಗೆ ಹಂಗಾಯಿತು, ಇಷ್ಟು ವರ್ಷ ನಮ್ಮ 3 ಇದಂಗಿತ್ತು, ನೀವು ಬಂದಾಗ ಈ ರೀತಿ ಮಾಡಿ ಅನ್ನೋ ಉದ್ದೇಶ ನಾವು ಇರ್ಬೋದು ಅನ್ನೋ ಉದ್ದೇಶಕ್ಕಾಗಿ ನಾನು ನಿಮಗೂ ಹೇಳ್ತಿದ್ದೀನಿ. ಮೇಡಮ್ಗೆ ಈ ಚರ್ಚೆ ಮಾಡಿ ಅವಕಾಶ ಇದೆ. ಈ ಕ್ಲಾಸ್ ಯಾರು ತಗೊಳ್ತಾರೆ? ಅವ್ರು ಬಂದಮೇಲೆ ಅವರೇ ಓದ್ಕೊಳ್ತಾರೆ? ಇಲ್ಲ, ಅವ್ರು ಹೇಳಿದ್ದಾರೆ ಮೊನ್ನೆ ಒಬ್ರಿಗೆ ನಾವು ಹೇಳಿದ್ದಾರೆ. ಹಂಗೆ ಕೊಟ್ಟರೆ ಅಡ್ಡಿ ಇಲ್ಲ. ಆದರೆ ಮತ್ತೆ ಅವ್ರಿಗೆ ಅಷ್ಟೇ ಕಳಿಸಿ ಏನಾದ್ರೂ ಅದು ಅವ್ರು ತೀರ್ಮಾನ ಮಾಡ್ಬೇಕು. ಯಾಕಂದರೆ ನಾನು ಅವರಿಗೆ ಹೇಳೋಕ್ಕಾಗೋದಿಲ್ಲ. ಯಾಕೆ ಅವ್ರನ್ನ ಸಂಬಳ ಕೇಳ್ಬೋದು ನನ್ನ ಜೊತೆಗೆ. ಸರ್ ನೀವು ಹೇಳಿದ್ರೆ ನಮ್ಗೆ ಏನಾರು ಕೊಡಿ ಅಂತ ಕೇಳ್ಬೋದು, ಚರ್ಚೆ. ಹಂಗಾಗಿ ಅದು ಒಂದು ಸೂಚನೆ ಕೊಟ್ಟಿದ್ದೆ ನಾನು. ಈಗ ಪುಕ್ಕಟ್ಟೆ ಬೆಲೆ ಇರೋದಿಲ್ಲ. ಈಗ ಮಕ್ಕಳು ಫ್ರೀ ಬಂದರೆ ನೀವು ಅದ್ರ ಬಗ್ಗೆ ಹೇಳ್ಬಿಡು, ದುಡ್ಡನ್ನು ಕೊಡೋಂಗಿಲ್ಲ, ನಾವು ಕಲ್ವಿ ಬಿಟ್ಬಿಡಲಿ ಅಂತ ಉದ್ದೇಶ ಆಗ್ತದೆ. ನೀವೇನಾದ್ರು ಸ್ವಲ್ಪ ಅವರಿಗೆ ಹಣವನ್ನು ಖರ್ಚು ಮಾಡಿದ್ರೆ ನಿಮಗೂ ತಲೆಬಿಸಿ ಆಗ್ತದೆ. ನಾನು ಹಿಂಗೆ ಕೊಟ್ಟಿರ್ತೀನಿ ಅಲ್ಲಿ, ನೀವು ಯಾಕೆ ಓದಿಲ್ಲ ಅಂತೇಳಿ ನಿಮಗೂ ಸ್ವಲ್ಪ ಖುಷಿ ಆಗ್ತದೆ. ಅದೇ ಹೇಳಿದೆ ನಾನು. ಹಂಗಲ್ಲ, ನಿಮ್ದು ಸಪ್ತಮುಖಿ ಇಲ್ಲ ಇಲ್ಲಿ? ಅದೇ ಹೇಳಿದೆ. ಅವ್ರಿಗೆ 2,000 ಕೊಡ್ತಾರೆ, 2 ತಾಸು ಇರ್ತದೆ, ಬೇಕಾದ್ರೆ ತಗೊಳ್ಳೋದು. ಇದೇ ನೋಡ್ರಿ, ಅವ್ರು ಅದ್ರೊಳಗೆ ವರ್ಕ್ ಮಾಡ್ತಾರೆ ಸಪ್ತಮುಖಿ ಅಂತ. ಅದು ನಿಮ್ಮ ಸಂಸ್ಕಾರದ ಬಗ್ಗೆ ಹೇಳ್ತಾರೆ. ಹಿಂದೂ ಧರ್ಮದ ಎಲ್ಲ ಪೂರ್ತಿ ಸಂಸ್ಕಾರ ಮಕ್ಕಳಿಗೆ. ನಿಮ್ದು ದೇವರ ಮಂತ್ರ ಆಯಿತು, ಹಾಡು ಹೇಳೋದಾಯಿತು, ಎಲ್ಲಾನು ಕಲ್ಸ್ಕೊಡ್ತಾರೆ. ಜೊತೆಗೆ ನಿಮ್ಗೆ ಪೇಮೆಂಟು ಕೊಡ್ತಾರೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ. ನಿಮ್ದು ಏನಾಗಿದೆ ಮನೆ ಎಜುಕೇಶನ್? ಮತ್ತೆ ಸಾಯಂಕಾಲ ಟೈಮ್ ಸಿಗಲ್ಲ ನಿಮಗೆ? ಇಲ್ಲ ಟೀಚರ್ಸ್ ನೀವು ಯಾರಾದ್ರೂ ಗೆಸ್ಟ್ ಟೀಚರ್ ಆದ್ರೂ ತಗೊಳ್ಳಿ. ಇಲ್ಲ, ಕಲ್ಸೋ ಮೆಥಡ್ ಗೊತ್ತಿರ್ಬೇಕ್ರಿ, ಹಾಡು ಹಾಡೋದೆಲ್ಲ ಬರ್ಬೇಕ್ರಿ. ಅಂದ್ರೆ ಟೀಚಿಂಗ್ ಹನುಮಾನ್ ಚಾಲೀಸ ಬಟ್ ನಮ್ದು ಹಿಂದೂ ಸಂಸ್ಕೃತಿ ಉಳಿಸ್ಬೇಕು. ಜೊತೆಗೆ ಕೊಡ್ತಾರೆ. ಸಸಿಗಳು ಅದಾರಿ, ಅವ್ರು ಕೇಳಿದ್ರೆ ಬರ್ತಾರೆ. ಅದೇ ಅವ್ರು ಮಾಡ್ತಾರೆ ಅದ್ರೊಳಗೆ. ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಮಕ್ಕಳಿಗೆ ಒಂಥರ ಟ್ಯೂಷನ್ ತಗೊಂಡಿದ್ದಂಗೂ ಆಗ್ತೈತಿ.